ಸಚಿವ ಜಮೀರ್ ಅಹಮದ್ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜಮೀರ್ ಸೇರಿ ಆ 4 ಜನರ ಜೊತೆ ನಾನು ಇದ್ದೆ. ಇದು ನನ್ನ ಜೀವನದ ಅತ್ಯಂತ ಕರಾಳ ದಿನಗಳು ಅಂತ ಎಚ್ಡಿಕೆ ಹೇಳಿದ್ದಾರೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಜಮೀರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಮೀರ್ ಕೆಸರು ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕೆಸರಿನ ಬಗ್ಗೆ ಪದೇ ಪದೇ ಯಾಕೆ ಮಾತನಾಡಿಸ್ತೀರಾ ಹೀಗಂತ ಪ್ರಶ್ನೆ ಹಾಕಿದ್ರು. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವನು. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವನು. ಜಮೀರ್ ಹಾಗೆ ಕುಮಾರಸ್ವಾಮಿ ಮಧ್ಯೆ ಕುಳ್ಳ ಕರಿಯ ಫೈಟ್. ಜಮೀರ್ನನ್ನ ನಾನು ಕುಳ್ಳ ಅಂತ ಕರ್ದೇ ಇಲ್ಲ ಹೀಗಂತ ಮೈಸೂರಿನಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ದೇವಿ ಮುಂದೆ ನಿಂತಿದ್ದೇನೆ, ಕುಳ್ಳ ಅಂತ ಕರ್ದೇ ಇಲ್ಲ. ಜಮೀರ್ ಅಹಮದ್ ಮಾತು ಸಂಸ್ಕೃತಿ ತೋರಿಸುತ್ತೆ. ಸಿಎಂ ಡಿಸಿಎಂ ಅವರ ಮಾತು ಸಮರ್ಥಿಸಿಕೊಂಡಿದ್ದಾರೆ ಹೀಗಂತ ಎಚ್ಡಿಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಜಮೀರ್ ಅವರ ಹೇಳಿಕೆಗೆ, ಜೊತೆಗೆ ಅದಕ್ಕೆ ಸಿಎಂ ಹಾಗೆ ಡಿಸಿಎಂ ಮಾತನಾಡಿರುವಂತ ರೀತಿಗೆ. ಸರ್, ಇವಾಗ ಸಂವಿಧಾನದ ಬಗ್ಗೆ ಪ್ರತಿಯೊಂದು ಸಲ ಹೋದಾಗ ಮಾತಾಡ್ತಿದ್ವಿ. ಸೊ ವರ್ಣ, ಲಿಂಗ, ಜಾತಿ ಇದ್ರ ಬಗ್ಗೆ ಯಾವುದೇ ರೀತಿ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಸೊ ಕರಿಯ ಅನ್ನುವಂಥ ವರ್ಣ ಏನಿದೆ ಅದು ಒಬ್ಬ ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ, ನಾವು ಕರಿಯೋಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಉಪಯೋಗಿಸೋದು. ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ದೀವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? ನಾ ಅವತ್ತಿಂದನೂ ಕುಮಾರಸ್ವಾಮಿಯವ್ರನ್ನ ಕರಿಯಣ್ಣನ ಅಂತ ಇದ್ದಿದ್ದು, ಅದೇ ಹೇಳಿದ್ದೀನಿ. ತಪ್ಪೇನಿದೆ ಅದರಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದುಬಿಟ್ಟಿದೆಯಲ್ಲ, ಅದು ಆಟೋಮೆಟಿಕ್ ಬಾಯಿಯಲ್ಲಿ ಬಂದುಬಿಡ್ತದೆ. ಮಾಡ್ಕೊಳ್ಳಿ, ನಾನು ಬೇಕಂತ ಹೇಳಿಲ್ಲಲ್ಲ, ನಾನು ಮಾಡ್ಕೊಳ್ಳಿ, ಅವ್ರು ಏನು ಮಾಡೋಕ್ಕಾಗಲ್ಲ. ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು. ಆಮೇಲೆ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯವಾ? ಆ ಮಟ್ಟಕ್ಕೆ ನಾನು ಕುಳ್ಳ ಅಂದ್ಬಿಟ್ನಂತೆ, ಅವ್ರು ಕರಿಯೋಣ ಅಂದ್ಬಿಟ್ರಂತೆ. ಎಲ್ಲಾದರೂ ಉಂಟಾ ಇದು? ಈ ಪದಗಳು ಮಾಡಿದ ತಪ್ಪು, ಆ ದುರಂಕಾರದಲ್ಲಿ ಹೊಟ್ಟೆ ಊರಿಗೆ ಅದು ಅವ್ರಿಗೆ ಏನಿದೆ ಗೊತ್ತಿದೆ ನನಗೆ. ಕುಮಾರಸ್ವಾಮಿ ಮುಗಿದೋದಂತ ತಿಳ್ಕೊಂಡಿದ್ರು. ರಾಜಕಾರಣ ಮುಗಿದು ಜನತಾ ಹೇಳೋದು ಕುಮಾರಸ್ವಾಮಿದು ಅಂತೇಳಿ. ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು, ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಇನ್ನು ಜಮೀರ್ ಅವರ ಮತ್ತೊಂದು ಹೇಳಿಕೆ ಇದೆಯಲ್ಲ, ಎಚ್ಡಿ ಕುಟುಂಬನ ಖರೀದಿ ಮಾಡೋ ವಿಚಾರ, ಇದಕ್ಕೂ ಕೂಡ ಕುಮಾರಸ್ವಾಮಿ ಕೆಂಡಾಕಾರಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ದುಡ್ಡಿನ ಮದ ಬಂದಿದೆ. ಅವರು ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು. ಪಂಚರ್, ಗುಜರಿ ಅಂಗಡಿಯಲ್ಲಿ ದುಡಿದು ಖರೀದಿಸ್ತಾರ ಹೀಗಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. हमारी पार्टी से छीतीसो कुछ ना इत्तेफाकिया को पार्टी छोड़ को बीएसपी गए, इंडिपेंडेंट ठहरे करे, मजबूरन दूसरा कोई रास्ता नहीं कर को जनता दल को उनको वोट टाइम को जाना मंजूर नहीं. कई के वास्ते जनता दल को जाना मंजूर नहीं तो बीजेपी से खतरनाक कालिया कुमारस्वामी कर को, तो वापस घर को वापसी कती. लीड होने के बाद उन्होंने क्या बोले, ये मेरा स्टेटमेंट नहीं, कुमारस्वामी का स्टेटमेंट. म्हणजे मुसलमाना की वोट की जरूरत नहीं है, वोटा मांगने जाता भी नहीं, म्हणजे वोटा भी देना नहीं कर को. ये कुमारस्वामी इलेक्शन के बाद ಸಮಾಜ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ. ಸಮಾಜ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಹಿಜಾಬ್ ಸಮಸ್ಯೆ ಬೇಡ ನನಗೆ. ನಾವು ಹಿಜಾಬ್ ಪಜಾಬ್ ಯಾವುದು, उसे हिजाब भी नको, पजाब भी नको, कहते उसे वोट आना होगा हमारे डाला. इन और एक देखो जी,
हिजाब भी नको कते पजाब भी नको कते माँ उसे उठा ना कते देती जमा तुम्हें देती जमा देती उसे क्या कि पैसा से क्या कि खरीद लेता कते बीजेपी को जाको मुसलमानों से पैसा खरीदे ए कुमार स्वामी तेरी बोली बोल एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई ಊಟ ಕೊಡಬೇಡಿ ನೀವು ನಾನೇ ಊಟ ಕೇಳಕ್ ಬರಲ್ಲ तो वोट नहीं होना कहते वोट पूछने आता नहीं कहते ये कौन बोल रहा सो हमारा काला कुमार स्वामी ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ